ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ವೀಕ್ಷಕರೇ, ವೆರಿಕೋಸ್ ಪೇನ್, ಸಯಾಟಿಕ್ ಪ್ರಾಬ್ಲಮ್ ಹಾಗೂ ಸರ್ವೈಕಲ್ ಡಿಸ್ಕ್ ಬಲ್ಜ್ ಜೊತೆಗೆ ಲಂಬಾರ್ ಡಿಸ್ಕ್ ಬಲ್ಜ್ ಮತ್ತು ಪ್ರೊಟ್ರೂಷನ್, ಎಕ್ಸ್ಟ್ರೂಷನ್ ಲೆವೆಲ್ನಂತಹ ದೊಡ್ಡ ಸಮಸ್ಯೆಗಳಿಗೂ ಕೂಡ ಆಯುರ್ವೇದದಲ್ಲಿ ನಾವು ಇವತ್ತಿನವರೆಗೂ ಉತ್ತಮವಾದ ಬಹಳಷ್ಟು ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೇವೆ. ನೋಡಿ, ಈ ರಕ್ತದಲ್ಲಿ ಗಾಳಿ ಬರೋದನ್ನು ನೀವು ಗಮನಿಸ್ಬೋದು. ಬಬಲ್ ಬರ್ತಾ ಇದೆ. ಇದು ಕೂಡ ಅನಾರೋಗ್ಯದ ಒಂದು ದೊಡ್ಡ ಸಂಕೇತವೇ ಸರಿ. ಹಾಗೂ ಎರಡೂ ಕಾಲಲ್ಲೂ ವೆರಿಕೋಸ್ ಪೇನ್ ಇದೆ. ಈಗ ತಾನೇ ಅವರಿಗೆ ಸಿವಿಯರ್ ಡಿಸ್ಕ್ ಬಲ್ಜ್ ಇತ್ತು, ಕುತ್ತಿಗೆಯನ್ನು ತಿರ್ಸೋಕ್ಕಾಗಲ್ಲ, ಸೊಂಟ ನೋವು, ಅದಕ್ಕೆ ಚಿಕಿತ್ಸೆ ಮಾಡಿದ್ದೀನಿ. ನೇರವಾಗಿ ಕೇಳೋಣ, ಹೇಗೆ ಅನಿಸುತ್ತಮ್ಮ? ಈಗ ನಾನು ಚಿಕಿತ್ಸೆ ನಿಮಗೆ ಮಾಡಿದೆ, ಈಗ ಕುತ್ತಿಗೆಗೂ ಮಾಡಿದೆ, ಸೊಂಟಕ್ಕೂ ಮಾಡಿದೆ. ಎಷ್ಟು ದಿನದಿಂದ ನಿಮಗೆ ನೋವಿತ್ತು? ನನಗೆ ನೆನಪೇ ಇಲ್ಲ, ತುಂಬ ದಿವಸದಿಂದಾನೇ ಪೇನ್ ಇತ್ತು ನನಗೆ. ಆದರೆ ಇವಾಗ ಇದು ನನಗೆ ಫುಲ್ ಬಲ್ಜ್ ಆಗಿತ್ತು, ನೆಕ್ ಕೆಳಗೆ ಒಂದಿಷ್ಟು ದಪ್ಪ ಇತ್ತು. ಇವಾಗ ಅದು ಟ್ರೀಟ್ಮೆಂಟ್ ಆಗಿದ ತಕ್ಷಣವೇ ಫುಲ್ ನಾರ್ಮಲ್ ಆಗಿಬಿಟ್ಟಿದೆ, ಎಲ್ಲರ ಥರನೇ ನನ್ನ ನೆಕ್ಕು ಆಗಿದೆ. ಖುಷಿ ಆಗ್ತಿದೆಯಾ? ತುಂಬ ಖುಷಿ ಆಗ್ತಿದೆ. ಓಕೆ, ಎಲ್ಲಿಂದ ಬಂದಿದ್ದೇವೆ? ಬೆಂಗಳೂರಿಂದ. ಡೂ ಯು ಫೀಲ್ ಗ್ರೇಟ್ನೆಸ್ ಅಬೌಟ್ ಆಯುರ್ವೇದ ಅಪಾನ್ ದಿಸ್? ವೆರಿ ಮಚ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ, ಎಲ್ಲರೂ ಹೇಳ್ತಿದ್ರು, ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ವೆರಿ ನೈಸ್. ಜೊತೆಗೆ ಈಗ ಎಷ್ಟು ದಿನದಿಂದ ನೀವೀಗ ಈ ಡಿಸ್ಕ್ ಬಲ್ಸ್ ಇದೆ ಅಂತೇಳಿ ಒದಾಡಿದ್ರಿ, ನೋವು ಅಂತ. ಈಗ ತಕ್ಷಣವೇ ನಿಮಗೆ ರಿಸಲ್ಟ್ ಸಿಕ್ಕಾಗ ತುಂಬಾ ರಿಸಲ್ಟ್ ಸಿಕ್ತು. ನಾನು ಈ ಥರ ವಿಡಿಯೋಸ್ ಎಲ್ಲ ನೋಡುವಾಗ ಅವ್ರು ಸುಮ್ಮನೆ ಹೇಳ್ತಾರೆ ಅಥವಾ ವ್ಯೂಸ್ಗೋಸ್ಕರ ಹೇಳ್ತಾರೆ, ಎಲ್ಲಾರನ್ನೂ ಬರಬೇಕಂತ ಹೇಳ್ತಾರೆ ಅಂದ್ಕೊಂಡಿದ್ದೆ. ಬಟ್ ಐ ಲಿಟ್ರಲಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ತುಂಬ ಆಯುರ್ವೇದಿಕ್ನ ನೋಡಿದೆ. ಇಲ್ಲಿ ನನಗೆ ತುಂಬಾ ಗೊತ್ತಿಲ್ಲ ಯಾಕೆ ಅಂತ. ಬೆಂಗಳೂರಿಂದ ಅಲ್ಲೆಲ್ಲ SDM ಇದೆ, ಎಲ್ಲ ಎಷ್ಟೊಂದು ಜನ ರೆಫರ್ ಮಾಡಿದ್ರು. ಬಟ್ ನನಗೆ ಇಲ್ಲೇ ಬರಬೇಕಂತ ಏನಕ್ಕೆ ಅನ್ನಿಸ್ತು ಗೊತ್ತಿಲ್ಲ. ಐ ಫೆಲ್ಟ್ ದಿಸ್ ಇಸ್ ವೆರಿ ಜೆನ್ಯೂನ್ ಆ್ಯಂಡ್ ಐ ಕೇಮ್ ಹಿಯರ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಇಟ್ ಇಸ್ ವರ್ತ್ ಟ್ರಾವೆಲಿಂಗ್ ಸೋ ಫಾರ್. ಈಗ ಸುಮಾರು 8 ಗಂಟೆ ಸಮಯ, ಬೆಳಗ್ಗೆ ನೀವು ಸುಮಾರು 11 ಗಂಟೆಗೆ ಬಂದಿದ್ದು ಅನ್ಸುತ್ತೆ. ನಾವು ಬೆಳಗ್ಗೆ ಒಂದು 7:30 7 o'clock ಹಾಗೆ ಮನೆ ಬಿಟ್ಟಿದ್ದು. 7 o'clock ಅಲ್ಲ, 6:45 7 ಹಾಗೆ ಮನೆ ಬಿಟ್ಟಿದ್ದು. ಇವಾಗ ಆಲ್ರೆಡಿ ನೈಟ್ ಆಗ್ತಿದೆ, ಇನ್ನೂ ಹೋಗಿಲ್ಲ. ಬಟ್ ಐ ಆಮ್ ಹ್ಯಾಪಿ. ಹಂಗಿದ್ರು ಪರವಾಗಿಲ್ಲ, ಫುಲ್ ಡೇ ಇಲ್ಲೇ ಇದ್ರು ಬೋರೇ ಆಗಿಲ್ಲ. ಮನೆ ಥರನೇ ಇತ್ತು ನನಗೆ. ಹಾಸ್ಪಿಟಲ್ಗೆ ಹೋದರೆ ಅಯ್ಯೋ ಹಾಸ್ಪಿಟಲ್ ಅಂತೆಲ್ಲ ಹೆಂಗಿರುತ್ತೆ, ಇಲ್ಲ ಆರಾಮಾಗಿ ಮನೆ ಥರನೇ ಇತ್ತು. ನಾವೆಲ್ಲ ಮಾತಾಡ್ಕೊತಾನೆ ಇದ್ವಿ, ಇಲ್ಲೇ ಬೇಕಾದರೆ ಇದ್ಬಿಡ್ಬೋದು ಆರಾಮಾಗಿ ಅಂತ. ಅಷ್ಟು ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೇಮ್ ಮೀನ್ ಟೈಮ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ಕಂಡೀಷನ್ ಆ್ಯಂಡ್ ಡಿಸೀಸ್ ಆ್ಯಂಡ್ ಯುವರ್ ಫಾದರ್ ಕಂಡೀಷನ್. ದಟ್ ಈಸ್ ವಾಟ್ ಆಯುರ್ವೇದ ಮೀನ್ ಟು ಸೇ. ನಿಮ್ಮ ಕಂಡೀಷನ್ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ತಿಳಿಸೋದು ಆಯುರ್ವೇದ. ನಂತರ ಅದಕ್ಕೆ ಔಷಧಿ ಮಾಡೋದು. ರೋಗಮಾದವು ಪರೀಕ್ಷೆ ತದನಂತರಂ ಔಷಧಂ ಅಂತಾರೆ. ಅಂದರೆ ಫಸ್ಟು ರೋಗವನ್ನು ನೀವು ಪತ್ತೆ ಹಚ್ಚಿ ಕರೆಕ್ಟಾದ ಡಯಾಗ್ನೋಸ್ ಮಾಡಿ ನಂತರ ಅದಕ್ಕೆ ಔಷಧಿಯನ್ನು ನೀಡಿ ಅಂತ ಹೇಳುತ್ತೆ ಆಯುರ್ವೇದ. ಅದೇ ರೀತಿ ಇವತ್ತು ನಿಮಗೆ ನಾನು ನಿಮ್ಮ ರೋಗವನ್ನು ಏನು ಅಂತ ಹೇಳಿ ತದನಂತರ ಔಷಧಿಯನ್ನು ಮಾಡಿದ್ದೀನಿ. ಆ ರೋಗದ ಲಕ್ಷಣಗಳು ಮಾಯವಾಗಿ ನಿಮ್ಮ ಮಗದಲ್ಲಿ ಹಸನ್ಮುಖರಾಗಿದ್ದೀರಿ, ಅದರ ಆರೋಗ್ಯದ ಸಂಕೇತ ಅಂತ ನಾನು ಭಾವಿಸಿ ಇವತ್ತಿನ ಈ ಸಂದರ್ಶನವನ್ನು ಮುಗಿಸ್ತೀನಿ. ನಮಸ್ಕಾರ.